ಅಯ್ಯಯ್ಯೋ ಅನ್ಯಾಯ, ರೈತರಿಗೆ ಅನ್ಯಾಯ, ರೈತರ ಬಾಳಿಗೆ ಬೆಂಕಿ ಇಟ್ಟ ರಾಜ್ಯ ಸರ್ಕಾರಕ್ಕೆ, ಯುವ ಸಂಕುಲದ ಉಳಿಗೆ ನೀರು ಬಿಡದ ರಾಜ್ಯ ಸರ್ಕಾರಕ್ಕೆ, ಕಟ್ಟೆಗಳನ್ನು ಖಾಲಿ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಬೆಳೆ ಪರಿಹಾರ ನೀಡಿದ ಅಯ್ಯಯ್ಯೋ ಅಯ್ಯಯ್ಯೋ ರೈತರಿಗೆ ಈಗ 3ನೇ ದಿನಕ್ಕೆ ಉಪವಾಸ ಸತ್ಯಾಗ್ರಹ ಪೂರ್ಣಗೊಂಡಿದೆ. ಜಿಲ್ಲಾಡಳಿತ ಹಿಟ್ಲರ್ ತರ ಆಳ್ವಿಕೆ ನಡೀತಾ ಇದೆ ಏನೋ ಗೊತ್ತಿಲ್ಲ ನನಗೆ. ಯಾವುದೇ ಒಬ್ಬ ಅಧಿಕಾರಿ ಬಂದು ಉಪವಾಸ ಸತ್ಯಾಗ್ರಹ ನಡೆಯುವಂಥ ಜಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೇಳುವಂಥ ಸೌಜನ್ಯನೂ ಕೂಡ ಮಾಡಿಲ್ಲ. ಅವ್ರ ಉದ್ದೇಶಗಳೇನು ಅಂತ ಗೊತ್ತಿಲ್ಲ. ಈಗ 85 ಅಡಿ ನೀರಿರೋದ್ರಿಂದ ತತ್ಕ್ಷಣದಲ್ಲಿ ನೀರನ್ನು ಪ್ರಾರಂಭ ಮಾಡಿಲ್ಲ ಅಂದರೆ ಈ ಉಪವಾಸ ಸತ್ಯಾಗ್ರಹ ಇಲ್ಲಿಗೆ ಸೀಮಿತವಾಗಿ ನಿಲ್ಲಲ್ಲ. ಮಂಡ್ಯ ನಗರಕ್ಕೆ ಹಳ್ಳಿಗಳಲ್ಲಿ ಪ್ರಾರಂಭ ಆಗ್ತದೆ. ನಿಮ್ಗೆ ಇದೇ ತಿಂಗಳು 24ನೇ ತಾರೀಕು ಚುನಾವಣೆ ಇದೆ. ನಿಮ್ಗೆ 26ನೇ ತಾರೀಕು ಚುನಾವಣೆ ದಿವಸ ಪೋಲಿಂಗ್ ಮಾಡಲಿಕ್ಕೆಲ್ಲ ನೀವು ಊರಿಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ. ಆ ಪ್ರಮಾಣದಲ್ಲಿ ವಿರೋಧಗಳು ಪ್ರಾರಂಭ ಆಗ್ತವೆ. ಈ ಸೂಕ್ಷ್ಮತೆಯನ್ನು ಅರಿತುಕೊಂಡು ಜಿಲ್ಲಾಡಳಿತ ಸರ್ಕಾರದ ಗಮನಕ್ಕೆ ತಂದು ನೀರು ಬಿಡುವಂತ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಪ್ರತಿ ಊರಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನು ಎಳೆದಾಡುವಂಥದ್ದು, ನಿಮ್ಮ ಊರಿಗೆ ಬಹಿಷ್ಕಾರ ಮಾಡುವಂಥದ್ದು, ಆ ಚಳವಳಿನ ಹಮ್ಮಿಕೊಳ್ಳಕ್ಕೆ ನಾವು ಇಲ್ಲಿಂದ ನಾವು ಜನರಿಗೆ ಒಂದು ಸಂದೇಶವನ್ನು ನೀಡಬೇಕಾಗ್ತದೆ. ಆ ಸಂದೇಶವನ್ನು ಅವರು ಪಾಲನೆ ಮಾಡೇ ತೀರ್ತಾರೆ. ಕಾರಣ ಇಷ್ಟೇ, ಅಂತರ್ಜಲ ಸಂಪೂರ್ಣ ನಿಂತಿದೆ. ಕೆರೆ ಕಟ್ಟೆಗಳಲ್ಲಿ ಒಂದನೇ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬಟ್ಟೆ ತೊಳೆಯಕ್ಕೆ ನೀರಿಲ್ಲ, ಮೈ ತೊಳಿಲಿಕ್ಕೆ ನೀರಿಲ್ಲ, ಕೆಲವು ದಿನ ಕುಡಿಯೋಕ್ಕೂ ನೀರಿಲ್ಲ. ಎಲ್ಲಾದ್ರೂ ನಗರ ಪ್ರದೇಶದಲ್ಲಿ ಏನಾದ್ರೂ ಮಿನರಲ್ ನೀರು ಅಂತ RO ಪ್ಲಾಂಟ್ ಅಂತ ಏನ್ ನೀವು ಕೊಡ್ತೀರಿ, ಆ ನೀರನ್ನ ತಂದು ನೀವೇ ಕೊಡಬೇಕಾಗ್ತದೆ. ಅದಕ್ಕೆ ಆಸ್ಪದ ಮಾಡಬೇಡಿ. ದಯವಿಟ್ಟು ಇರೋ ನೀರನ್ನ ಹಿಂದಿನ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದು ಆ ರೀತಿ ನಡೆಯುವಂತ ಪ್ರಯತ್ನ ಮಾಡಿ. ಈ ದುರಾಡಳಿತವನ್ನು ಖಂಡಿತ ಜನ ಸಹಿಸಲ್ಲ. ನಿಮಗೆ ಸರಿಯಾದ ರೀತಿಯಲ್ಲಿ ತಕ್ಕ ಶಿಕ್ಷೆ ನೀಡುತ್ತಾರೆ. ಅದಕ್ಕೆ ಆಸ್ಪದ ಮಾಡಬೇಡಿ ಅಂತ ವಾಹಿನಿ ಮುಖೇನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಜಿಲ್ಲಾ ಆಡಳಿತಕ್ಕೆ ನನ್ನ ಸಂದೇಶವನ್ನ ತಿಳಿಸಬೇಕಾಗ್ತದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.